ಹಾಯ್ ಹಾಲ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗಿನ ಎದ್ದ ಕೂಡಲೇ ಮೆಂತ್ಯ ನೀರು ಮತ್ತು ಶೇಂಗಾ, ಬಾದಾಮಿ, ಕಡಲೆಕಾಳು ಅವನ್ನೆಲ್ಲ ನೆನೆಸಿರುವಂಥವನ್ನು ತಿಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ಗೋಧಿ ದೋಸೆ, ಶೇಂಗಾ ಪುಡಿ ಚಟ್ನಿ, ಮೊಸರು ಮತ್ತು ಕೆಂಪು ಚಟ್ನಿನ ಮಾಡಿದ್ದೆ. ಅದಾದ ನಂತರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ರಂಗೋಲಿಯನ್ನು ಹಾಕಿದೆ. ಒಳಗಡೆ ಹೋಗ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೇ ಕಿಚನ್ನು, ಹಾಲು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆನೆಲ್ಲನೂ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿಕೊಂಡು, ಇವತ್ತಿನ ಟ್ಯೂಸ್ಡೇ ಮಂಗಳವಾರ ನಮ್ಮ ದೇವಿಯ ವಾರ, ಹಾಗಾಗಿ ಪೂಜೆ ಮಾಡಲಿಕ್ಕೆ ಅಂತೇಳಿ ಇಡೀ ಮನೆಯನ್ನೆಲ್ಲದನ್ನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ಇವಾಗ ಬಂದೆ. ರೆಡಿಯಾಗಿ ಬಂದಮೇಲೆ ನೋಡಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತೇಳಿ ತಯಾರಾದೆ. ಇವತ್ತಿನ ವಿಶೇಷತೆ ಏನಂತ ಹೇಳಿದರೆ, ನಮ್ಮ ಮನೆಯವರ ಅಕ್ಕನ ಮಗ ನಾಳೆ ಬೇವು ಬಿಡ್ತಾ ಇದ್ದಾನೆ. ಅಂದರೆ ಅವ್ರ ಊರಲ್ಲಿ ಜಾತ್ರಾ ಮಹೋತ್ಸವ ಇದೆ. ಏನಂತ ಹೇಳಿದ್ರೆ ಮಾರಿಕಾಂಬ ದೇವಿದು. ಹಾಗಾಗಿ ಅವನಿಗೆ ನಾವು ಉಡಕ್ಕಿ ಸಾಮಾನು, ಬಟ್ಟೆ ಎಲ್ಲದನ್ನೂ ಕೊಡಬೇಕಿತ್ತು. ಹಾಗಾಗಿ ನಾವು ಇವತ್ತು ಅದನ್ನ ಕಳಿಸ್ಬೇಕಲ್ವ. ಹಾಗಾಗಿ ಒಳ್ಳೆಯ ದಿನ ಇವತ್ತು ಮಂಗಳವಾರ ಅಂತ ಹೇಳ್ಬಿಟ್ಟು ಮೂರು ಕಪ್ನಷ್ಟು ನಾನು ಅಕ್ಕಿಯನ್ನು ಹಾಕ್ಕೊಂಡೆ. ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಎಲೆ, ಅಡಿಕೆ ಮತ್ತು ಒಂದು ಕೊಬ್ಬರಿ ಬಟ್ಲು, ಅರ್ಶಿನದ ಕೊಂಬು, ನಿಂಬೆಹಣ್ಣು ಮತ್ತು ಉತ್ತತ್ತಿಯನ್ನು ಹಾಕಿಬಿಟ್ಟು ಹೂವನ್ನು ಹಾಕಿ ಅರ್ಶಿನ ಕುಂಕುಮ ಪ್ರದಕ್ಷಿಣೆ ಮಾಡಿಬಿಟ್ಟು ಅದಕ್ಕೆ ಹಾಗೆ ದೇವರಿಗೆ ಉದ್ದಿನ ಕಡ್ಡಿ ಹಚ್ಚಿ ಎಲ್ಲ ಬೆಳಗ್ತಾ ಇದ್ದೀನಿ. ಅವನಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಪ್ರತಿಯೊಂದು ವಿದ್ಯೆ ಬುದ್ಧಿಯನ್ನು ಕೊಟ್ಬಿಟ್ಟು ದೇವರು ಅವನ್ನ ಕಾಪಾಡಲಿ ಅಂತೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ವಿಘ್ನ ನಿವಾರಕನಾದಂತಹ ಗಣೇಶನ್ನು ಕೂಡ ನಾನು ಮೊದಲನೇದಾಗಿ ಪೂಜೆ ಮಾಡಿ, ಹಾಗೆ ಹೊಸ್ತಿಲ ಪೂಜೆಯನ್ನು ಕೂಡ ನಾನು ಮಾಡಿಕೊಂಡೆ. ಹೊಸ್ತಿಲ ಪೂಜೆ ಆದಮೇಲೆ ನಾನು ಮತ್ತೆ ಗಣೇಶನ ಪೂಜೆ, ತುಳಸಿ ಪೂಜೆ ಪ್ರತಿಯೊಂದನ್ನು ಕೂಡ ನಾನು ಮಾಡಿದೆ. ಮಂಗಳವಾರ ನಮ್ಮ ದೇವಿಯ ವಾರ ಆಗಿರೋದ್ರಿಂದ ನಾನು ಪ್ರತಿ ವಾರ ಮಂಗಳವಾರ, ಶುಕ್ರವಾರ, ಶನಿವಾರ ಯಾವಾಗಲೂ ಕೂಡ ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನೆಲ್ಲದನ್ನೂ ನಮ್ಮ ಮನೆಯವ್ರ ಕೈಲಿ ಕಟ್ಟಿ ಅವರಿಗೆ ಊರಿಗೆ ಕಳಿಸಿದೆ. ಹೀಗಿತ್ತು ನನ್ನ ದಿನ. ಥ್ಯಾಂಕ್ ಯು. ಬಾಯ್.